ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪಲ್ಯದ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ತೋರಿಸಿರೋಂಥ ವಿಧಾನದಲ್ಲೇ ಅದೇ ಮೆಜರ್ಮೆಂಟಲ್ಲೇ ತಯಾರಿಸಿಟ್ಕೊಳ್ಳಿ. ಈ ಪಲ್ಯದ ಪುಡಿನ ಬಳಸಿ ಏನೇನು ರೆಸಿಪಿ ಮಾಡ್ಬೋದು ಅಂತ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ನನ್ನ ವಿಡಿಯೋ ಮೊದಲೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಪಲ್ಯದ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಿಸಿ ಬಾಣಲೆಗೆ 1 ಕಪ್ಪು ಕಡಲೆಬೇಳೆ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಹೆಚ್ಚೊತ್ತೇನು ಫ್ರೈ ಮಾಡೋ ಅಗತ್ಯ ಇಲ್ಲ. ಲೋ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದೊಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ 1 ಕಪ್ಪು ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. ಉದ್ದಿನಬೇಳೆ ಹಾಕ್ಕೊಂಡ್ಮೇಲೆ ಅದನ್ನು ಸಹ ಚೆನ್ನಾಗಿ ಕೆಂಪಾಗೋ ರೀತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಕೆಂಪಾಗಬೇಕು. ಆ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡಿ. ಇದು ಫ್ರೈ ಆದಮೇಲೆ ಇದನ್ನು ಒಂದು ತೆಗೆದು ತಟ್ಟೆಗೂ ಅಥವಾ ಬೌಲ್ಗೂ ಬಗ್ಗಿಸ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ 2 ಚಿಕ್ಕ ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು 2 ದೊಡ್ಡ ಚಮಚ ಲವಂಗ, 2 ದೊಡ್ಡ ಚಮಚ ಅಷ್ಟು ಚೂರು ಮಾಡಿರೋಂಥ ಚಕ್ಕೆ, 2 ಅರಿಶಿಣದ ಕೊಂಬನ್ನು ನಾನು ಚಿಕ್ಕದಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ. ಅರ್ಧ ಚಿಕ್ಕ ಚಮಚ ಗಟ್ಟಿ ಹಿಂಗು ಹಾಕ್ಕೋತಾ ಇದ್ದೀನಿ, ಅಥವಾ 1 ದೊಡ್ಡ ಚೂರಷ್ಟು ಹಿಂಗು. ಇದಿಷ್ಟೆಲ್ಲ ಹಾಕಿದ್ಮೇಲೆ ಒಂದೇ 1 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹೆಚ್ಚೊತ್ತು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಮಸಾಲೆ ಎಲ್ಲವೂ ಸೀದೋದ ರೀತಿ ಆಗುತ್ತೆ. ಮಸಾಲೆ ಘಮ ಎಲ್ಲವೂ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಸಾಕು. ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸಲ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನು ಮೊದಲು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ನಾನು ಗ್ರಾಮ್ ಲೆಕ್ಕದಲ್ಲೇ ಮೆನ್ಷನ್ ಮಾಡಿರ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ, ಅದನ್ನು ನೋಡಿ ನೀವು ತಿಳ್ಕೊಬೋದು. ಮೆಣಸಿನ್ಕಾಯಿನೂ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲವನ್ನು ಸ್ವಲ್ಪ ಗರಿ ಆಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದೊಂದು ಸ್ವಲ್ಪ ಗರಿ ಆಗುತ್ತೆ. ಎಲ್ಲ ಪದಾರ್ಥಗಳನ್ನು ಸಣ್ಣೂರಲ್ಲೇ ಹುರ್ಕೋಬೇಕು. ಹೆಚ್ಚೊತ್ತು ಕೈ ಬಿಡದೇನೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲವನ್ನು. ಇದನ್ನು ಸ್ವಲ್ಪ ಗರಿ ಆದಮೇಲೆ ಇದಕ್ಕೆ ಬಿಸಿಲಲ್ಲಿ ಒಣಗಿಸಿರುವಂಥ ಕರಿಬೇವು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಸುಮಾರಾಗಿ 1 ಚಿಕ್ಕ ಕಟ್ಟಷ್ಟು ಕರಿಬೇವನ್ನು ಬಿಸಿಲಲ್ಲಿ ಒಣಗಿಸಿ ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ಇದಕ್ಕೆ 1 ಕಪ್ಪಷ್ಟು ಧನಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಇನ್ನೊಂದು 2-3 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯೇ ಕೆದಕ್ತಾ ಕೈ ಬಿಡದೇನೆ ನಾನು 2-3 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಎಲ್ಲ ಪದಾರ್ಥಗಳನ್ನು ಗರಿ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಗಿ ಬಿಟ್ಬಿಡೋಣ. ಒಂದು ಸಲ ಎಲ್ಲ ಪದಾರ್ಥಗಳನ್ನು ತಣ್ಣಕ್ಕಾದಮೇಲೆ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಮೊದಲು ಹುರಿದಿರೋಂಥ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡಿಕೊಂಡು ಒಂದು ಬೌಲಿಗೆ ಬಗ್ಗಿಸ್ಕೊಂಡು ಹುರಿದಿರೋಂಥ ಮೆಣಸಿನ್ಕಾಯಿನೂ ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸಹ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಹುರಿದಿರೋಂಥ ಮೆಣಸಿನ್ಕಾಯಿನ ನಾನು 2 ಬ್ಯಾಚಸ್ಸಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. 2ನೇ ಬ್ಯಾಚಸ್ಸಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿನೂ ಸಹ ಬೌಲಿಗೆ ಬಗ್ಗಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಸಾಮಾನೂ ಪುಡಿ ಮಾಡಿರೋದ್ರಿಂದ ಸಪ್ರೇಟಾಗಿ ಪುಡಿ ಮಾಡಿರೋದ್ರಿಂದ ಎಲ್ಲವನ್ನೂ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿ ಹೊಂದ್ಕೊಳ್ಳೋ ರೀತಿ ಮೊದಲೊಂದು ಸಲ ನೀಟಾಗಿ ಕಲಿಸ್ಕೊಂಬಿಡೋಣ. ನೋಡಿ, ಎಲ್ಲ ಸಾಮಾನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಬೇಕಾದರೆ ಇದನ್ನು ಒಂದು ವೇರ್ಟೈಡ್ ಕಂಟೈನರಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡ್ಕೋಬೋದು, ಅಥವಾ ಇದನ್ನು ವಾಪಸ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೆಲವು ಸೆಕೆಂಡ್ ಮಾತ್ರ ಗ್ರೈಂಡ್ ಮಾಡ್ಕೋಬೋದು. ಬ್ಯಾಚಸ್ಸಲ್ಲಿ 2 ಬ್ಯಾಚಸ್ಸಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ, ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅದ್ರ ಘಮನೂ ಚೇಂಜ್ ಆಗುತ್ತೆ ಮತ್ತು ಟೆಕ್ಸ್ಚರು ಸಹ ಚೇಂಜ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಈಗ ಎಷ್ಟು ಕೆಂಪಗೆ ಕಾಣ್ತಾ ಇದೆ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಪಲ್ಯದ ಪುಡಿ ತಯಾರಾಗಿದೆ. ಇದೊಂದು ಪುಡಿ ತಯಾರಿಸಿಟ್ಕೊಂಡ್ರೆ ಈ ಪುಡಿ ಬಳಸಿ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು. ತರಕಾರಿ ಹಚ್ಚಿ ಪಲ್ಯ ಮಾಡಿದಾಗ ಈ ಪುಡಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಗೊಜ್ಜು ಸಹ ಮಾಡ್ಬೋದು, ವಾಂಗಿಬಾತನ್ನು ಮಾಡ್ಬೋದು. ಯಾವ್ಯಾವ ಅಡುಗೆ ಮಾಡುವಾಗ ಈ ಪುಡಿನ ನಾನು ಬಳಸ್ತೀನಿ ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ನಾನು ಈಗಾಗಲೇ ಸಾಕಷ್ಟು ಮಸಾಲೆ ಪುಡಿಗಳ ರೆಸಿಪಿನ, ಚಟ್ನಿ ಪುಡಿ ರೆಸಿಪಿಗಳನ್ನು ತೋರಿಸಿದ್ದೀನಿ. ಆ ರೆಸಿಪಿಗಳ ವಿಡಿಯೋ ಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.